ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ಸಚಿವ ಕೃಷ್ಣ ಭೈರೇಗೌಡಗೆ ಭೂ ಕಬಳಿಕೆ ಸಂಕಷ್ಟ. ಸ್ವಪಕ್ಷೀಯರಿಂದಲೇ ಬಿಡುಗಡೆಯಾಯ್ತಾ ದಾಖಲೆ. ದ್ವೇಷ ಭಾಷಣ ಮಸೂದೆಗೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಪತ್ರ. ನಿಮ್ಮಪ್ಪನಾಣೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಎಂದ ಸಿಟಿ ರವಿ. ಎಲ್ಲ ಸುದ್ದಿಯನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕೃಷ್ಣ ಬೈರೇಗೌಡ ವಿರುದ್ಧ ಸ್ವಪಕ್ಷೀಯರಿಂದಲೇ ಬಿಡುಗಡೆ ಆಯ್ತಾ ದಾಖಲೆ ಅನ್ನೋ ಪ್ರಶ್ನೆ ಎದ್ದಿದೆ. ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ದಾಖಲೆಯನ್ನ ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿ ಕೊಟ್ಟರ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಯಾಕಂದ್ರೆ ಜುಲೈ ತಿಂಗಳಿನಲ್ಲಿ ಕೋಲಾರ ತಹಶೀಲ್ದಾರ್ಗೆ ನಾರಾಯಣಸ್ವಾಮಿ ಪತ್ರ ಬರೆದ್ರು. ಕೋಲಾರ ತಾಲೂಕಿನ ಗರುಡಪಾಳ್ಯದ ಇಡೀ ಗ್ರಾಮದ ಒಟ್ಟು ವಿಸ್ತೀರ್ಣ, ಗ್ರಾಮದ A ಖರಾಬು, B ಖರಾಬು ಜಮೀನುಗಳ ಬಗ್ಗೆ ದಾಖಲೆ ನೀಡುವಂತೆ ಕೋರಿದ್ರು. ಇದೀಗ ಇದೇ ದಾಖಲೆ ಪ್ರತಿಪಕ್ಷಗಳ ಕೈ ಸೇರಿವೆ. ಕಂದಾಯ ಸಚಿವರಾಗಿ ತಪ್ಪೇನೋ ಮಾಡಿಲ್ಲ ಅಂದ್ರೆ ಕೃಷ್ಣ ಭೈರೇಗೌಡರ ವಿರುದ್ಧ ತನಿಖೆ ಮಾಡಿಸ್ಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ತನಿಖೆಯಲ್ಲಿ ಬೇಕಾದ್ರೆ ಕ್ಲೀನ್ ಚಿಟ್ ಸಿಗಲಿ, ಆದ್ರೆ ಆರೋಪದ ಬಗ್ಗೆ ತನಿಖೆ ಒಪ್ಪಿಸಲಿ, ಸತ್ಯಾಂಶ ಹೊರಗೆ ಬರಲಿ ಅಂತ ವಿಧಾನಸಭೆಯಲ್ಲಿ ಒತ್ತಾಯಿಸಿದ್ರು. ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಕೊಡ್ಲಿ. ಅದರಿಂದ ಒಂದು ಸಣ್ಣ ತನಿಖೆ ಮಾಡಿ ಕ್ಲೀನ್ ಆಗೋಗ್ತೈತೆ, ಕ್ಲೀನ್ ಚಿಟ್ ಬರುತ್ತೆ. ತಪ್ಪಿದ್ರೆ ತಪ್ಪು ಅಂತ ಆಗ್ತೈತೆ, ಸರಿ ಇದ್ರೆ ಸರಿ ಅಂತ ಆಗ್ತೈತೆ. ಅದನ್ನ ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು ಅಲ್ಲಿಗೆ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ನಿನ್ನೆ ಪ್ರತಿಪಕ್ಷಗಳ ಗದ್ದಲದ ನಡುವೆಯೂ ವಿಧಾನ ಪರಿಷತ್ನಲ್ಲೂ ಅಂಗೀಕಾರಗೊಂಡಿತು. ಇನ್ನು ರಾಜ್ಯಪಾಲರ ಅಂಕಿತ ಮಾತ್ರ ಬಾಕಿ ಇದೆ. ಆದ್ರೆ ಈ ಮಸೂದೆಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ. ದ್ವೇಷ ಭಾಷಣದ ಬಿಲ್ ಮೇಲೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ವೇಳೆ ಸಿಟಿ ರವಿ ಜೊತೆ ಜಟಾಪಟಿ ನಡೆಯಿತು. ಅಧಿಕಾರ ಶಾಶ್ವತವಲ್ಲ, ನಾವು ಆ ಕಡೆ ಬಂದಾಗ ನೀವು ನಮಗೆ ಅನ್ವಯ ಆಗಲ್ಲ ಅಂತ ಹೇಳಿದ್ರು. ಇದಕ್ಕೆ ಪರಮೇಶ್ವರ್ ಇನ್ನು 15 ವರ್ಷ ನೀವು ಅಧಿಕಾರಕ್ಕೆ ಬರಲ್ಲ ಎನ್ನುತ್ತಿದ್ದಂತೆ ಸಿಟಿ ರವಿ ಈಗ ಚುನಾವಣೆ ನಡೆದ್ರು ನಿಮ್ಮಪ್ಪನಾಣೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂತ ಟಾಂಗ್ ಕೊಟ್ರು. 28ಕ್ಕೆ ಬರ್ತೀವಿ ಇರ್ತೀವಿ ಅಂತ ಏನಾರ ನಿಮ್ಗೆ ಸ್ವಲ್ಪ ಆಸೆಗಳು ಅವು ಇವು ಪೋರ್ಟ್ಫೋಲಿಯೋಗಳು ಅವೆಲ್ಲ ಹಂಚ್ಕೊಂಡಿದ್ರೆ ಸ್ವಲ್ಪ ಮರೆತು ಬಿಡಿ. ಈ ಸರ್ಕಾರ ಇನ್ನೊಂದ್ಸರಿ ಇವತ್ತು ಚುನಾವಣೆ ಆದರೂ ಅಪ್ಪನೇ ಬರಲ್ಲ, ನಿಮ್ಮ ಅಪ್ಪನೇ ಬರಲ್ಲ, ನಿಮ್ಮ ಅಪ್ಪನೇ ಬರಲ್ಲ. ವಿಧಾನ ಪರಿಷತ್ನಲ್ಲಿ ಚರ್ಚೆ ವೇಳೆ ಅಮಿತ್ ಶಾ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಡಿದ ಮಾತು ಗದ್ದಲಕ್ಕೆ ಕಾರಣವಾಯಿತು. ನಾಲಾಯಕ್ ಗೃಹ ಸಚಿವ ಅಮಿತ್ ಶಾ ಎಂಬ ಪ್ರಿಯಾಂಕ್ ಖರ್ಗೆ ಮಾತಿಗೆ ಸಿಟ್ಟಾದ ಛಲವಾದಿ ನಾರಾಯಣಸ್ವಾಮಿ ನಾಲಿಗೆ ಹಿಡಿದು ಮಾತನಾಡಿ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ದ್ವೇಷಕ್ಕೆ ದಲಿತರನ್ನ ಎತ್ತಿಕಟ್ಟಿ ಅಟ್ರಾಸಿಟಿ ಕೇಸ್ ದಾಖಲಿಸಲಾಗ್ತಿದೆ. ಜಾತಿ ನಿಂದನೆ ಪ್ರಕರಣಗಳಲ್ಲಿ 4% ಕೂಡ ಶಿಕ್ಷೆಯಾಗಿಲ್ಲ. ದ್ವೇಷ ಭಾಷಣದ ಕಾಯ್ದೆಯನ್ನ ಮಂಡಿಸಲಾಗಿದೆ. ಕಾಯ್ದೆ ಪ್ರಕಾರ ಭಾಷಣ ಮಾಡುತ್ತಿದ್ದವರನ್ನ ಹಾಗೆ ಎಳೆದೊಯ್ಯಬಹುದು. ದ್ವೇಷ ಭಾಷಣದ ಬಿಲ್ ಅನ್ನ ಸದನ ಸಮಿತಿಗೆ ಒಪ್ಪಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದರು. ಎಲ್ಲ ಕಾನೂನುಗಳಿದ್ದಾಗಲೂ ಕೂಡ ನೀವು ಇದನ್ನು ತಂದಿದ್ದೀರಿ. ಈಗ ಇನ್ನು ಮುಂದೆ ಅವರೇನು ನೋಟಿಸು ಕೊಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಡೈರೆಕ್ಟ್ ಬಂದು ನಿಮ್ಮನ್ನು ತಗೊಂಡೋಗಿ ಒಳಗೆ ಹಾಕ್ಬೋದು. ಅಂದಮೇಲೆ ಇದು ಏನಾಗುತ್ತೆ? ಇದು ಹರಿಯನ್ನ ವಿರೋಧ ಮಾಡಿದ ಹಿರಣ್ಯಕಶಿಪುವಿಗೆ ಕೊನೆಗೆ ಹರಿ ದರ್ಶನವಾಯಿತು. ಹಾಗೆ ಬಿಜೆಪಿ ವಿರೋಧ ಮಾಡಿದ ಹರಿಪ್ರಸಾದ್ಗೆ ಕೊನೆಗೆ ಬಿಜೆಪಿ ದರ್ಶನವಾಗತ್ತೆ ಅಂತ ಸದಸ್ಯ ಶಾಂತರಾಮ್ ಸಿದ್ದಿ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಹರಿಪ್ರಸಾದ್, ನನ್ನ ಡೆಡ್ ಬಾಡಿ ಕೂಡ ಬಿಜೆಪಿ RSSಗೆ ಹೋಗಲ್ಲ ಅಂತ ಹೇಳಿದ್ರು. ಈ ವೇಳೆ ಡೆಡ್ ಬಾಡಿಯನ್ನ ಬಿಜೆಪಿ ಕಚೇರಿ ತನಕ ಬಿಟ್ಟುಕೊಳ್ಳಲ್ಲ ಅಂತ ಛಲವಾದಿ ಕಾಲೆಳೆದಿದ್ದಾರೆ. RSS ಬಿಜೆಪಿ ದರ್ಶನ ಆಗುತ್ತೆ ಅಂತ ಅಲ್ಲಿದ್ದಾಗಲೂ ಹೇಳಿದ್ದೆ, ಈಗ ಇಲ್ಲಿಂದಲೂ ಹೇಳ್ತಾ ಇದ್ದೀನಿ. ನನ್ನ ಡೆಡ್ ಬಾಡಿ ಇದೆ ನೋಡಿ, ಅದು ಕೂಡ RSS ಬಿಜೆಪಿ ದರ್ಶನ ಮಾಡೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿಕೆ. ನಾವು ಡೆಡ್ ಬಾಡಿನ ಬಿಜೆಪಿ ಆಫೀಸ್ ತನಕ ನಿಮ್ಮದನ್ನು ಬಿಟ್ಕೊಳ್ಳೋದೇ. ಪ್ರಧಾನಮಂತ್ರಿ ಆಗಲು ಮಲ್ಲಿಕಾರ್ಜುನ್ ಖರ್ಗೆ ಯೋಗ್ಯ ವ್ಯಕ್ತಿ ಅಂತ ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ.
ಯಾರು ಏನೇನೋ ಆಗ್ಬೇಕು ಅಂತಾರೆ, ಆಗೋಕೆ ಆಗಲ್ಲ. ನಾನು ಮಂತ್ರಿ ಆಗ್ಲಿಲ್ಲ, ಅದಕ್ಕೆ ಜಗಳ ಮಾಡೋಕೆ ಆಗತ್ತಾ? ಶರಣಪ್ರಕಾಶ್ 8 ವರ್ಷ ಮಂತ್ರಿಯಾಗಿ ಲಾಟರಿ ಹೊಡೆದಿದ್ದಾನೆ, ಆದ್ರೆ ಇದಕ್ಕೆ ನನಗೆ ಹೊಟ್ಟೆ ಕಿಚ್ಚು ಇಲ್ಲ ಅಂತ ಹೇಳಿದ್ದಾರೆ. ಈ ದೇಶದ ಪ್ರಧಾನಿ ಆಗಿದ್ದ ಒಬ್ಬ ಯೋಗ್ಯ ವ್ಯಕ್ತಿ ಇದ್ದಾರಪ್ಪ ಅಂತಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ. ಸುಧಾಕರಿಂದ ಆಗಕ್ಕಾಗಲ್ಲ ಒಂದೊಂದು ಸಾರಿ, ಯಾರ್ಯಾರೋ ಆಗ್ಬೇಕಂತಾರೆ ಅವ್ರು ಆಗೋದಿಲ್ಲ. ಈಗ ನಾವು ಮಂತ್ರಿ ಆಗಲಿಲ್ಲ, ಏನು ಮಾಡ್ಬೇಕಾಗುತ್ತೆ? ನೀವು ಜಗಳ ತೆಗಿಯಕ್ಕಾಗುತ್ತೆ. ಶರಣಪ್ರಕಾಶ್ ಈಗ 8 ವರ್ಷ ಆಗಿಬಿಟ್ಟಾರೆ, ಈಗ ಲಾಟ್ರಿ ಇದೆ ಆಗಿದ್ದೀರಿ. ನಾವೇನು ಹೊಟ್ಟೆ ಕಿಚ್ಚು ಪಡ್ತಾ ಇಲ್ಲ. ನಮ್ಮ ಶರಣಪ್ರಕಾಶ್ ಇಸ್ ಒನ್ ಆಫ್ ದ ಗುಡ್ ಮಿನಿಸ್ಟರ್. ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತ್ರೆ ಬಹಳ ಜಾಣ ಆಗ್ತಾರೆ ಎನ್ನುವ ಕೀಳರಿಮೆ ಇದೆ, ಆದ್ರೆ ಕನ್ನಡದಲ್ಲಿ ಕಲಿತವರು ನಿಜವಾಗ್ಲೂ ಜಾಣರಾಗ್ತಾರೆ. ಇಂಗ್ಲಿಷ್ ಒಂದು ಭಾಷೆ ಮಾತ್ರ. ಕಾನ್ವೆಂಟ್ನಲ್ಲಿ ಕಲಿತವರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ, ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಕಾಮನ್ ಸೆನ್ಸ್ ಇರ್ತದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತ್ಬಿಟ್ರೆ ಭಾಳ ವಿದ್ಯಾವಂತ ಆಗ್ತಾನೆ, ಕನ್ನಡದ ಕಲಿತ್ರೆ ಭಾಳ ನಮ್ಮನ್ನು ಯಾರು ಕೇಳೋರಾಗಿಲ್ಲ ಅಂತ ಒಂದು ಮಾನಸಿಕ ಕೀಳರಿಮೆ ನಿಮ್ಮಲ್ಲಿದೆ. ಯಾರು ಹೇಳ್ತಾರೆ? ಕನ್ನಡ ಭಾಷೆಯಲ್ಲಿ ಯಾರು ಓದ್ತಾರ ಅವ್ರು ಭಾಳ ಜಾಣರಾಗ್ತಾರೆ. ಕಾನ್ವೆಂಟ್ಗೆ ಹೋದ್ರು ಭಾಳ ದಡ್ರು. ಯಾರು ಕನ್ನಡ ಶಾಲಿ ಹಳ್ಳಿಯಾಗಿಂದ ಕಲ್ತು ಮೇಲೆ ಹೋಗಿರ್ತಾರ ಜೀವನ ಗೊತ್ತಿರ್ತದೆ ಅವ್ರು. MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH